ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇವತ್ತು ಕೂಡ ಮಳೆ ಆಗುತ್ತೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸಮುದ್ರ ತೀರಕ್ಕೆ ಯಾರು ಕೂಡ ಹೋಗಬೇಡಿ ಅನ್ನುವಂಥದ್ರ ಬಗ್ಗೆ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ಕೊಟ್ಟಿದೆ. ಜೊತೆಗೆ ಈ ಗುಡ್ಡಗಾಡು ಪ್ರದೇಶ, ಅದರ ಕೆಳಗಡೆ ಕಟ್ಕೊಂಡಿರುವಂತಹ ಮನೆಗಳು, ಇವರೆಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಅಲ್ಲಿಂದ ಮನೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋದ್ರೆ ಒಳ್ಳೇದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಸೂಚನೆಗಳು ಸಿಕ್ಕಿವೆ. ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದರೆ ಸುರಕ್ಷಿತ ಪ್ರದೇಶಗಳಿಗೆ ಹೋಗಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೀತಿ ಹುಟ್ಟಿಸಿದೆ ಮಳೆರಾಯ. ಮಳೆಯಿಂದಾಗಿ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ ನೋಡಿ. ಮಳೆಯಿಂದಾಗಿ ಕೆಲವೊಂದಷ್ಟು ಮನೆಯ ಒಳಗಡೆ ನೀರು ನುಗ್ಗಿದೆ. ಆ ಮಳೆಯ ನೀರಿನಲ್ಲೇ ಓಡಾಡಬೇಕಾದಂಥ ಒಂದು ದುಸ್ಥಿತಿ. ಬೋಟ್ಗಳು ಹೊರಗಡೆ ಬಂದಿವೆ. ಬೋಟ್ ಮೂಲಕ ಅಲ್ಲಿದ್ದಂಥ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಒಂದು ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಗುಡ್ಡ ಕುಸಿದು ಮನೆ ಮೇಲೆ ಅದರ ಕೆಳಗಡೆ ಸಿಕ್ಕಾಕೊಂಡು 3 ಜನ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಮಂಗಳೂರಿನಲ್ಲಿ ಮಳೆಯಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಮಳೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಅಟ್ಲೀಸ್ಟ್ ಯಾರೆಲ್ಲ ಡೇಂಜರ್ ಝೋನ್ನಲ್ಲಿದ್ದೀರಿ ಅವರೆಲ್ಲರೂ ಕೂಡ ಬೇರೆ ಕಡೆಗೆ ಹೋಗಿ. ದಕ್ಷಿಣ ಕನ್ನಡದಲ್ಲಿ ಈಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅಂಗನವಾಡಿಯಿಂದ PU ಕಾಲೇಜ್ವರೆಗೂ ಕೂಡ ರಜೆ ಇದೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸಿದೆ. ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಯನ್ನು ಘೋಷಿಸಿದೆ ಜಿಲ್ಲಾಡಳಿತ. ಅಂಗನವಾಡಿಯಿಂದ ಹಿಡಿದು PU ಕಾಲೇಜ್ವರೆಗೂ ಕೂಡ ಎಲ್ರಿಗೂ ರಜೆ ಇದೆ. ಯಾಕಂದರೆ ಇವತ್ತು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಬಹುದು ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆ ಇದೆ. ಈ ರಣಮಳೆಗೆ ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇವೆ. ಸಂತ್ರಸ್ತರ ಸಮಸ್ಯೆ ಆಲಿಸೋಕೆ ಈಗ ಉಸ್ತುವಾರಿ ಗುಂಡೂರಾವ್ ಅವರು ಕೂಡ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸ್ತಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿದ್ದಾರೆ ಗುಂಡೂರಾವ್. ವಾಸ್ತವ್ಯ ಹೂಡಿದ್ದಾರೆ. ನಿನ್ನೆ ಕೂಡ ನೆರೆ ಪ್ರದೇಶಗಳಿಗೆ ಹೋಗಿದ್ರು. ಭೇಟಿ ನೀಡಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಇವತ್ತು ಕೂಡ ಅಲ್ಲೇ ಇರ್ತಾರೆ. ಏನೇನು ಸಮಸ್ಯೆ ಇದೆ, ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ, ನೇರವಾಗಿ ಸರ್ಕ್ಯೂಟ್ ಹೌಸ್ಗೆ ಹೋಗಿ ಸಚಿವರ ಹತ್ರ ತಮ್ಮ ಅಹವಾಲನ್ನು ನೀಡಬಹುದು. ಸಚಿವರು ಇವತ್ತು ಕೂಡ ಮಂಗಳೂರಿನಲ್ಲೇ ಇರ್ತಾರೆ. ನೆರೆ ಪೀಡಿತ ಪ್ರದೇಶಗಳಿಗೆ ಹೋಗಿ ನಿನ್ನೆ ಭೇಟಿ ಕೊಟ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ತೊಂದರೆ ಆಗಿದೆ, ಏನು ಮಾಡಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದಾರೆ. ಯಾಕಂದರೆ ಇದು ಯಾರ ಕಂಟ್ರೋಲ್ನಲ್ಲೂ ಇಲ್ಲ. ಮಳೆ ಈ ಪ್ರಮಾಣದಲ್ಲಿ ಸುರಿತಾ ಇದೆ. ಎಷ್ಟು ಹೆಚ್ಚಿನ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು? ಅಟ್ಲೀಸ್ಟ್ ಮುನ್ನೆಚ್ಚರಿಕೆ ತಗೋಬಹುದು. ಈ ಗುಡ್ಡ, ಅದರ ಕೆಳಗಡೆ ಕಟ್ಟಿರುವಂತಹ ಮನೆಗಳು, ಇದನ್ನೆಲ್ಲವೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡಿ, ಕರುನಾಡಿಗೆ ಇನ್ನೂ ಕೂಡ ಮಳೆಯ ಕಂಟಕ ತಪ್ಪಿಲ್ಲ. ಇನ್ನೂ 2 ದಿನ ಇರುತ್ತೆ. ರಾಜ್ಯದಲ್ಲಿ ಇವತ್ತು ನಾಳೆ ಭಾರೀ ಮಳೆ ಆಗುವಂತಹ ಸಾಧ್ಯತೆಗಳಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಒಂದು ಮುನ್ಸೂಚನೆ ಪ್ರಕಾರ ಕರ್ನಾಟಕದಾದ್ಯಂತ ಮಳೆ ಸೇರುತ್ತೆ ಅಂತ. ಕರ್ನಾಟಕ ಸೇರಿ 18 ರಾಜ್ಯಗಳಲ್ಲಿ ಮಳೆಯ ಮುನ್ಸೂಚನೆ ಇದೆ. ಸೊ ರಾಜ್ಯದ ಜನರೇ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಆಗಿರುವಂತಹ ಅನಾಹುತಗಳು ನಮ್ಮ ಕಣ್ಣ ಮುಂದೆ ಇವೆ. ಇಂಥದ್ದು ಯಾವುದೂ ಕೂಡ ದುರಂತಗಳು ಸಂಭವಿಸಬಾರದು. ಯಾಕಂದರೆ ನಿನ್ನೆ ಆದಂಥ ಒಂದು ದುರಂತ ನಿಜಕ್ಕೂ ಕೂಡ ಹೃದಯ ವಿದ್ರಾವಕ. ಎಂಥವ್ರಿಗೂ ಕೂಡ ಮನಸ್ಸು ನೋಯಿಸುವಂಥ ಒಂದು ದೃಶ್ಯಗಳು ನಿನ್ನೆ ನೋಡಿದ್ದು ನಾವು. ಒಂದು ತಾಯಿ 2 ಮಕ್ಕಳನ್ನು ಇಟ್ಕೊಂಡು ಪಾಪ ಬಿದ್ದಿರುವಂಥ ಮನೆಗಳ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ರು. ಆಕೆಯ ಅದೃಶ್ಯ ಚೆನ್ನಾಗಿದೆ, ಆಕೆ ಬದುಕುಳಿದಿದ್ದಾಳೆ. ಬಟ್ ಆಕೆ 2 ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ. ಇದು ನಿಜಕ್ಕೂ ಕೂಡ ಘೋರಾತಿ ಘೋರ.